ಸರ್ಕಾರಿ ಶಾಲೆಗಳಲ್ಲಿ ಸಂಸ್ಕಾರ ಮತ್ತು ಸಾಧನೆಗೆ ಹೆಚ್ಚಿನ ಅವಕಾಶಗಳಿದ್ದು, ಪಾಲಕರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ದಾಖಲಿಸಬೇಕು ಅಂತ ವೇದಿಕೆಯ ಟ್ರಸ್ಟ್ ಅಧ್ಯಕ್ಷೆ ಜಯಮ್ಮ ಅವರು ಕಿವಿ ಮಾತನ್ನ ಹೇಳಿದರು. ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ಕೇಂದ್ರ ವೇದಿಕೆಯಿಂದ ಹಮ್ಮಿಕೊಂಡಿದ್ದಂಥ ನಮ್ಮ ನಡೆ ಸರ್ಕಾರಿ ಶಾಲೆಯ ಕಡೆ ಮಕ್ಕಳ ದಾಖಲಾತಿ ಆಂದೋಲನಕ್ಕೆ ತಾಲೂಕಿನಾದ್ಯಂತ ಸಂಚಾರ ನೀಡಿ ಮಾತನಾಡಿದ ಅವರು, ಈ ಬಾರಿ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳು ಎಸ್ಎಸ್ಎಲ್ಸಿಯಲ್ಲಿ 94% ಫಲಿತಾಂಶವನ್ನು ಪಡೆದಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ಹಾಗೂ ಆಂಗ್ಲ ಮಾಧ್ಯಮ ತೆರೆದಿರುವುದಾಗಿ ಗ್ರಾಮೀಣ ಪಾಲಕರಿಗೆ ಅನುಕೂಲವಾಗಿದೆ. ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ, ನುರಿತ ಶಿಕ್ಷಕರು, ಲ್ಯಾಪ್ಟಾಪ್, ಪ್ರೊಜೆಕ್ಟರ್, ಟಿವಿ, ಗ್ರಂಥಾಲಯ ಸೌಲಭ್ಯದ ಜನತೆಗೆ ಪ್ರತಿಭಾ ಕಾರಂಜಿ, ಕ್ರೀಡಾಕೂಟ, ಸಹಭೋಜನ ಮತ್ತು ಎಐ ಅಟೆಂಡೆನ್ಸ್ನಂತಹ ಆಧುನಿಕ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ. ಪಾಲಕರು ಖಾಸಗಿ ಶಾಲೆಗಳ ಆರ್ಥಿಕ ಹೊರೆಯಿಂದ ಮುಕ್ತರಾಗಲು ಸರ್ಕಾರಿ ಶಾಲೆಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ತಿಳಿಸಿದ್ರು. ಈ ವೇಳೆಯಲ್ಲಿ ಆಧುನಿಕ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ. ಪಾಲಕರು ಖಾಸಗಿ ಶಾಲೆಗಳ ಆರ್ಥಿಕ ಹೊರೆಯಿಂದಾಗಿ ಮುಕ್ತರಾಗಲು ಸರ್ಕಾರಿ ಶಾಲೆಗಳ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಅಂತ ತಿಳಿಸಿದ್ರು. ಈ ವೇಳೆ ವೇದಿಕೆಯ ಪದಾಧಿಕಾರಿಗಳಾದಂಥ ವೆಂಕಟಯ್ಯ, ರಾಜು, ಗೋವಿಂದರಾಜು, ಮೀನಾ, ಗಂಗಾ, ಮಂಜುಳಾ, ಗೌರಿದಾಸ್, ಶಶಿಧರ್ ಅವರು ಹಾಜರಿದ್ದರು. ಸರ್ಕಾರಿ ಶಾಲೆಯನ್ನು ಉಳಿಸಿ, ದಯವಿಟ್ಟು ನಿಮ್ಮ ಊರುಗಳಲ್ಲಿ ಸರ್ಕಾರಿ ಶಾಲೆಯನ್ನು ಉಳಿಸಿ. ಇದು ತಾಲೂಕಾದ್ಯಂತ ಆಂದೋಲನ ಕಾರ್ಯಕ್ರಮ. ದಯವಿಟ್ಟು ಸರ್ಕಾರದ ಸವಲತ್ತುಗಳನ್ನು ಮಕ್ಕಳಿಗೆ ಕೊಡಿಸುವ ಮುಖಾಂತರ ತಾಲೂಕಾದ್ಯಂತ ಮಕ್ಕಳಿಗೆ ಕೊಡಿಸುವ ಮುಖಾಂತರ ಶಾಲೆಗೆ ಸೇರಿಸಿ. ದಯವಿಟ್ಟು ಸರ್ಕಾರದ ಶಾಲೆ ಉಳಿಸಿ, ಸರ್ಕಾರಿ ಶಾಲೆಯನ್ನು ಬೆಳೆಸಿ. ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ ತಾಲೂಕಾದ್ಯಂತ ಆಂದೋಲನ ಕಾರ್ಯಕ್ರಮ. ದಯವಿಟ್ಟು ಪೋಷಕರೇ ಇವಾಗ ಸರ್ ವಿಶ್ವೇಶ್ವರಯ್ಯನವರು ಗೌರ್ಮೆಂಟ್ ಸ್ಕೂಲ್ನಾಗೆ ಓದಿದ್ದು. ಆದರೆ ಆ ಮಹಾನ್ ವ್ಯಕ್ತಿ ಇಲ್ದಿಲ್ಲ KRS ಡ್ಯಾಮು ಅವರು ಅಣೆಕಟ್ಟು ಇದ್ರಿಂದ ಮಾಡ್ಬೇಕಾದ್ರೆ ಇಂಜಿನಿಯರ್ ಗೌರ್ಮೆಂಟ್ ಸ್ಕೂಲಾಗ ಓದಿ ಅಣೆಕಟ್ಟು ಐಡಿಯಾ ಕೊಟ್ಟವ್ರೆ ಅಂದರೆ ಪ್ಲಾನಿಂಗು ಗೌರ್ಮೆಂಟ್ ಸ್ಕೂಲು. ಅದಾದ್ಮೇಲೆ ಮೆಂಚುಮೆರೆ ಡ್ಯಾಮು. ಆದ್ರಿಂದ ನೀವು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ಬೇಕೆಂದು ತಮ್ಮ ಪೋಷಕರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸರ್ಕಾರಿ ಶಾಲೆಯನ್ನು ಉಳಿಸಿ, ಸರ್ಕಾರಿ ಶಾಲೆಯನ್ನು ಬೆಳೆಸಿ. ಊರಿನಲ್ಲಿ ಒಂದು ಸರ್ಕಾರಿ ಸ್ಕೂಲ್ ಇದ್ರೆ ಒಂದು ದೇವಸ್ಥಾನ ಇದ್ದಂಗೆ. ಆ ಊರಿನ ಜನರು ಆ ಸ್ಕೂಲನ್ನು ಉಳಿಸ್ಕೊಳ್ಳೋದು ಜವಾಬ್ದಾರಿ ಅವ್ರದೇ. ಪೋಷಕರಲ್ಲಿ ಮನವಿ, ಮತ್ತೆ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಸರ್ಕಾರಿ ಸ್ಕೂಲ್ಗಳಲ್ಲಿ ಏನೇನು ಸವಲತ್ತು ಸಿಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಇವಾಗ ಏನು ಕಲನ್ಸ್ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಮಕ್ಕಳನ್ನೆಲ್ಲ